ಮದ್ಯ ಮಾರಾಟಕ್ಕೆ ಎಡೆಮುರಿ ಕಟ್ಟಿದ ಅಬಕಾರಿ ಇಲಾಖೆ ಪೊಲೀಸರು ಗ್ರಾಮೀಣ ಪ್ರದೇಶದಲ್ಲಿ ಗಸ್ತು ತಿರುಗುವ ಮೂಲಕ ಅಕ್ರಮ ಮದ್ಯಕೋರರನ್ನ ಬಂಧಿಸಿದ್ದಾರೆ. ಚಳ್ಳಕೆರೆ ನಗರದಿಂದ ವೀರದಿಮ್ಮನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಮತ್ತು 5.400 ಲೀಟರ್ ಮದ್ಯವನ್ನ ಅಬಕಾರಿ ಇಲಾಖೆ ಪೊಲೀಸರು ಜಪ್ತುಪಡಿಸಿಕೊಂಡಿದ್ದಾರೆ. ಅಬಕಾರಿ ಉಪ ಆಯುಕ್ತರು ಚಿತ್ರದುರ್ಗ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪನಿರೀಕ್ಷಕ ನಾಗರಾಜ್ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಜಪ್ತುಪಡಿಸಿದ ಮದ್ಯ ಅಂದಾಜು ಮೌಲ್ಯ 2,400 ರೂಪಾಯಿಗಳು ಆಗಿರುತ್ತದೆ. ಇನ್ನು ಬೋರಯ್ಯ ಎಂಬುವವರು ಚಿಕ್ಕುಳ್ಳಾರ್ತಿ ಗ್ರಾಮ, ದೊಡ್ಡುಳ್ಳಾರ್ತಿ ಗ್ರಾಮ ಪಂಚಾಯಿತಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಇವರ ವಿರುದ್ಧ ಘೋರ ಪ್ರಕರಣ ದಾಖಲಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅಬಕಾರಿ ನಿರೀಕ್ಷಕ ಸಿ ನಾಗರಾಜು, ಟಿ ರಂಗಸ್ವಾಮಿ, ಅಬಕಾರಿ ಉಪನಿರೀಕ್ಷಕರು 1 ಡಿಟಿ ತಿಪ್ಪಯ್ಯ, ಅಬಕಾರಿ ಉಪನಿರೀಕ್ಷಕರು 2 ದರ್ಶನ್ ಕುಮಾರ್ ಸಿ, ಅಬಕಾರಿ ಪೇದೆ ಇವರು ಭಾಗವಹಿಸಿದ್ರು.